ಸಚಿವರಂತ ಜಮೀರ್ ಅಹಮದ್ ಅವರ ಮೇಲೆ ಮಾತಾಡುತ್ತಿದ್ದಾರೆ. ಸರ್, ಈಗ ನಾಗಮಂಗಲದಲ್ಲಿ ಒಂದು ಗಲಾಟೆ ಆಗಿದೆ. ನಿನ್ನೆ ನಾಗಮಂಗಲದಲ್ಲಿ ಗಲಾಟೆ ಆಗಿದೆ ಅಂತ ಮಾಹಿತಿ ಬಂದು ಆ ಗಲಾಟೆ ಆಗಬಾರ್ದಾಗಿತ್ತು. ಗಲಾಟೆ ಆಗಿದೆ ಅಂತ ಗೊತ್ತಾಗಿದೆ ನನಗೆ. ಈಗ ಬಿಜೆಪಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಒಂದು ಸಮುದಾಯವನ್ನು ಓಲೈಕೆ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಆಗ್ತಾ ಇದೆ ಘಟನೆಗಳು ಅಂತ ಹೇಳಿ. ನೋಡಿ, ಇಂಥ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಈ ಗಲಭೆಗಳು ಆಗೋದು. ಈ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಗಲಭೆ ಆಗೋದು. ಯಾರು ಗಲಭೆ ಆಗ್ಬೇಕಂತ ಯಾರೂ ಬಯಸಲ್ಲ. ನೆನ್ನೆಲ್ಲ ಮಾಹಿತಿ ತಗೊಂಡೆ. ನಿನ್ನೆ ಗಣೇಶ ಪ್ರೊಸೆಷನ್ 1:30 ಗಂಟೆಗೆ ಏನೋ ತೆಗಿಬೇಕಾಗಿತ್ತು. ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಮೇನ್ ಮಸೀದಿ ಮುಂದೆನೇ ಹೋಗ್ಬೇಕಾಗಿತ್ತಂತೆ. 1:30 ಗಂಟೆ ನಮ್ಮ ಮಸೀದಿ ನಮಾಜ್ ನಡೀತಾ ಇದೆ. ಒಂದು 10 ನಿಮಿಷ ಆದಮೇಲೆ ನೀವು ಓಡಿ ಅಂತ ಕೇಳಿದ್ದಾರೆ. ಅವರು ಒಪ್ಕೊಂಡಿಲ್ಲ. ಮಸೀದಿ ನಮಾಜಿ ಆದಮೇಲೆ ಹೋಗಿ ಅಂತ 1:30 ಗಂಟೆ ಕೇಳ್ಕೊಂಡಿದ್ದಕ್ಕೆ ಅವರು ಒಪ್ಪಲಿಲ್ಲ. ಸಾಯಂಕಾಲ ಬಂದು ಪ್ರತಿಭಟನೆ ಗಲಾಟೆ ಮಾಡಿದ್ದಾರೆ. ಯಾರು ಈ ಗಲಾಟೆ ಆಗ್ಬೇಕಂತ ಒಬ್ಬ ಸೆಕ್ಯುಲರ್ ಮೈಂಡೆಡ್ ಲೀಡರ್ ಯಾರೂ ಬಯಸಲ್ಲ. ನಾವು ಇಷ್ಟಪಡಲ್ಲ ಯಾರು ಗಲಾಟೆ ಆಗ್ಬೇಕಂತ. ಇಂಥ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಈ ಗಲಭೆಗಳು ಆಗೋದು. ಈ ಹೇಳಿಕೆಗಳಿಂದ ಜಾಸ್ತಿ ಆಗ್ತಿದೆ ಘಟನೆ ಅಂತೀರಾ? ಈಗ ಗಲಾಟೆ ಆಗಬಾರ್ದಂತ ನಾವೆಲ್ಲ ಬಯಸಬೇಕು. ನಾವೆಲ್ಲ ಕರ್ತವ್ಯವೇನು, ಈ ತರ ಗಲಾಟೆ ಆಗಬಾರ್ದಂತ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇಂಥ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ? ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ಈ ರೀತಿಯಾದ ಘಟನೆಗಳಾಗ್ತಾ ಇದೆ ಅಂತ ಬಿಜೆಪಿ ನಿರಂತರವಾಗಿ ಆರೋಪ ಮಾಡ್ತಾ ಇದೆ. ನಿಯೋಗ ಕೂಡ ಭೇಟಿ ನೀಡ್ತಾ ಇದೆ. ಬಿಜೆಪಿ ಸರ್ಕಾರ ಗಲಾಟೆ ಆಗಲೇ ಇಲ್ವಾ? ಬಿಜೆಪಿ ಸರ್ಕಾರ ಗಲಾಟೆ ಆಗಕೂಡದು ಅಂತ ನಾನು ಭಾವಿಸ್ತೀನಿ. ಇದಿಷ್ಟು ಸಚಿವರಂತ ಜಮೀರ್ ಅಹಮದ್ ಅವರ ಮಾತು. ಈ ಒಂದು ರೀತಿಯಾದ ಘಟನೆಗಳಾಗಬಾರ್ದು ಆಗಿದೆ, ಹಾಗಾಗಿ ಇದನ್ನ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಕ್ಯಾಮರಾಮನ್ ಶೇಖರ್ ಜೊತೆ ಸುನಿಲ್, TV9 ಬೆಂಗಳೂರು.